ಇಡ್ಲಿ ವಡಾ ಅಚ್ಚಾ ಹೇ, ಮಹಾರಾಷ್ಟ್ರ ಸರ್ಕಾರ ಲುಚ್ಚಾ ಹೇ. ಶಿವಸೇನೆ ಮತ್ತು ಎಂಇಎಸ್ ವಿರುದ್ಧ ಪ್ರತಿಭಟನಾಕಾರರು ಈ ರೀತಿಯಾಗಿ ಘೋಷಣೆಯನ್ನ ಕೂಗಿ ಪ್ರತಿಭಟಿಸ್ತಾ ಇದ್ದಾರೆ. ಬೀದರ್ ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ನಾಡ ದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ. ಪ್ರತಿಭಟನಾಕಾರರಂತೂ ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಸರ್ಕಾರ ಒಂದು ರಿಯಾಕ್ಟೇ ಮಾಡ್ತಿಲ್ವಲ್ಲ ಜನಪ್ರತಿನಿಧಿಗಳು. ಹೌದು, ಎಂಇಎಸ್ ಅವರ ದೌರ್ಜನ್ಯ ಹೆಚ್ಚಾಗ್ತಾ ಇದೆ, ಅವರಿಗೊಂದು ತಕ್ಕ ಪಾಠವನ್ನ ತಕ್ಕ ಶಾಸ್ತಿಯನ್ನ ಮಾಡ್ತೀವಿ, ಅವರ ಪುಂಡಾಟಿಕೆಯನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಒಬ್ಬ ಜನಪ್ರತಿನಿಧಿಯೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಬಹಳ ಬೇಸರದ ಸಂಗತಿ. ಓಕೆ, ಬೀದರ್ನಿಂದ ಹಿಡಿದು ಎಲ್ಲ ಭಾಗದಲ್ಲೂ ಕೂಡ ಪ್ರತಿಭಟನೆ ಅಂತೂ ಬಹಳ ಜೋರಾಗಿ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಅಂದ್ರೆ ಈಗ ಒಂದು ಭಾಗದಲ್ಲಿ ಪ್ರತಿಭಟನೆ ಜೋರಾಗ್ತಾ ಇದೆ, ಮತ್ತೊಂದು ಭಾಗದಲ್ಲಿ ಪ್ರತಿಭಟನೆ ತೀವ್ರತೆಯನ್ನ ಕಡಿಮೆ ಮಾಡ್ಕೊಂಡಿದೆ ಅನ್ನುವಂಥದ್ದಿಲ್ಲ. ಪ್ರತಿಭಟನೆಯ ಕಾವಂತೂ ಸುಡೋ ಬಿಸಿಲಿಗಿಂತಲೂ ಹೆಚ್ಚಾಗ್ತದೆ. ಬಟ್ ಬಂದ್ನ ಬಿಸಿ ಅಷ್ಟರ ಮಟ್ಟಿಗಿಲ್ಲ ಅಷ್ಟೇ. ಟೋಲ್ಗಳ ಬಳಿ ಮತ್ತು ಪ್ರಮುಖ ಸರ್ಕಲ್ಗಳಲ್ಲಿ ಹಲವು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಒಗ್ಗಟ್ಟಾಗಿ ನ್ಯಾಯ ಬೇಕು, ಎಂಇಎಸ್ ಪುಂಡಾಟಿಕೆಯನ್ನು ಇಲ್ಲೇ ನಿಲ್ಲಿಸಬೇಕು ಅಂತ ಹೇಳೋದ್ರ ಮುಖಾಂತರ ಕೆಲವೊಂದು ಬ್ಯಾನರ್ಗಳಿಗೆ ನೋಡಿ ಅವರ ಪ್ರತಿಕೃತಿಯನ್ನು ದಹಿಸೋದಾಗಿರ್ಬೋದು, ಚಪ್ಪಲಿಯಿಂದ ಹೊಡೆಯೋದಾಗಿರ್ಬೋದು, ನಾವು ತಿಥಿ ವಡೆ ಮಾಡ್ತಾ ಇದ್ದೀವಿ ಅಂದರೆ ತಿಥಿ ಮಾಡ್ತಾ ಇದ್ದೀವಿ, ವಡೆ ಪಾಯಸ ಇಟ್ಟಿದ್ದೀವಿ ಅಂತ ಆಗಿರ್ಬೋದು, ಬಹಳ ವಿಭಿನ್ನ ರೀತಿಯ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಬಂದ್ ಅಷ್ಟಕ್ಕಷ್ಟೇ, ನೀರಸ ಪ್ರತಿಕ್ರಿಯೆ ಬಂದ್ಗೆ. ಮೋ ಡೀಟೇಲ್ಸ್ ನನ್ನ ಕಲೀಗ ಬೀದರ್ನಿಂದ ಶಿವಯ್ಯ ಸ್ವಾಮಿ ನೀಡ್ತಾರೆ. ಶಿವಯ್ಯ, ಬೀದರ್ನಲ್ಲಿ ಪ್ರತಿಭಟನೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಬಂದ್ನ ಪ್ರತಿಕ್ರಿಯೆ ಹೇಗಿದೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ವಿದ್ಯೆ, ಏನು ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಬೀದರ್ನ ಜನ ಯಾವತ್ತಕ್ಕೂ ಆ ಹೋರಾಟಕ್ಕೆ ಪ್ರತಿಭಟನೆಗೆ ಮುಂಚೂಣಿಯಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಈಗಾಗಲೇ ಏನು ಕರ್ನಾಟಕಕ್ಕೆ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗಾಗಿ ಏನು ಘೋಷಣೆ ನೀಡಿರುವಂತದ್ದು. ಗಡಿ ಜಿಲ್ಲೆ ಬೀದರ್ನಲ್ಲಿ ಈಗಾಗಲೇ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ಹೋರಾಟವನ್ನ ಮಾಡ್ತಿರುವಂತದ್ದು. ಎಂಇಎಸ್ ಪುಂಡರ ವಿರುದ್ಧ, ಮಹಾರಾಷ್ಟ್ರ ಪುಂಡರ ವಿರುದ್ಧ ಏನು ಒಂದು ಧಿಕ್ಕಾರಗಳ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕೂಡ ಇಲ್ಲಿ ಬೀದರ್ನಲ್ಲಿ ಧಿಕ್ಕಾರಗಳ ಘೋಷಣೆಯನ್ನ ಕನ್ನಡ ಪರ ಹೋರಾಟಗಾರರು, ಸಂಘಟನಾಕಾರರು ಎಲ್ಲ ಕೂಡ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಏನು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಈ ಹಿನ್ನೆಲೆ ಬೀದರ್ನಲ್ಲಿ ಎಲ್ಲಾ ರೀತಿಯಲ್ಲಿ ಏನು ಒಂದು 3-4 ಕನ್ನಡ ಪರ ಸಂಘಟನೆಗಳು ಸೇರ್ಕೊಂಡು ರಸ್ತೆಗಿಳಿದು ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ವಿದ್ಯಾ, ಬಂದ್ ಅಂದ್ರೆ ಈಗ ಬಸ್ಗಳ ಓಡಾಟ, ಆಟೋಗಳ ಓಡಾಟ ಎಲ್ಲವೂ ಕಡಿಮೆ ಆಗಿದೆಯಾ ಅಥವಾ ಪ್ರತಿಭಟನೆಯೇ ಮಾತ್ರ ಜಾಸ್ತಿ ಇದೆಯಾ ಆ ಭಾಗದಲ್ಲಿ? ಶಿವಯ್ಯ, ಅಂದ್ರೆ ನೋಡ್ಬೇಕಾದ್ರೆ ಬಂದ್ ಅಂದ್ರೆ ಯಾವುದೇ ರೀತಿ ಬಂದ್ ಮಾಡಿಲ್ಲ. ಆದ್ರೆ ಕೇವಲ ಪ್ರತಿಭಟನೆ ಮೂಲಕ, ಏನು ಸಾಂಕೇತಿಕವಾಗಿ ಪ್ರತಿಭಟನೆ ಮೂಲಕ ಬೀದರ್ನಲ್ಲಿ ಕನ್ನಡ ಪರ ಸಂಘಟನೆಗಳು ಈ ಒಂದು ಪ್ರತಿಭಟನೆ ಬಂದ್ಗೆ ಬೆಂಬಲವನ್ನ ಸೂಚಿಸಿವೆ. ಆದ್ರೆ ಎಲ್ಲಾ ರೀತಿ ಏನು ಖಾಸಗಿ ಬಸ್ ಆಗಿರ್ಬೋದು, ಸರ್ಕಾರಿ ಬಸ್ಗಳು, ಅಂಗಡಿ ಮುಂಗಟ್ಟುಗಳು ಎಲ್ಲಾ ರೀತಿ ಏನು ದಿನನಿತ್ಯ ಯಾವ ರೀತಿ ಏನು ಬೆಳವಣಿಗೆ ಇರುತ್ತೆ ಅದೇ ರೀತಿ ಒಂದು ಕೆಲಸಗಳು ಆಗ್ತಾ ಇದಾವೆ. ಆದ್ರೆ ಬಂದ್ಗೆ ಕೇವಲ ಒಂದು ಪ್ರತಿಭಟನೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಒಂದು ಅದಕ್ಕೆ ಬೆಂಬಲವನ್ನ ಸೂಚನೆ ವ್ಯಕ್ತವಾಗ್ತಿರುವಂತದ್ದು ಬೀದರ್ನಲ್ಲಿ. ವಿದ್ಯಾವತ್, ಧನ್ಯವಾದ ಡೀಟೇಲ್ಸ್ಗೆ.
ಬಂದ್ ಇಸ್ ಡಿಫ್ರೆಂಟ್, ಪ್ರತಿಭಟನೆ ಮತ್ತೊಂದು ರೀತಿಯಲ್ಲಿ. ಬಟ್ ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ, ಕಾಂಪ್ರಮೈಸ್ ಇಲ್ಲ, ಬಹಳ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಆದರೆ ಇವತ್ತು ನಡೀತಾ ಇರುವಂಥದ್ದೆಲ್ಲವೂ ಕೂಡ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗ್ತಾ ಇದೆ, ಬಂದಿಲ್ಲ. ಇನ್ನು ನೆಲಮಂಗಲದಲ್ಲಿ ಕರವೆಯಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಶಿವರಾಮೇಗೌಡ ಬಣದಿಂದ ಪ್ರತಿಭಟನಾ ರ್ಯಾಲಿ ಸರ್ವಿಸ್ ರಸ್ತೆಯಲ್ಲಿ ಮಾನವ ಸರಪಳಿಯನ್ನ ರಚಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಂಇಎಸ್ ವಿರುದ್ಧ ಧಿಕ್ಕಾರಕ್ಕೋಗಿ ಕಾರ್ಯಕರ್ತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನೆಲಮಂಗಲದಲ್ಲಿ ಕರವೆಯ ಪ್ರತಿಭಟನಾ ಕಿಚ್ಚು ಹೇಗಿದೆ ನೋಡ್ತಾ ಹೋಗೋಣ. ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ